ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಸಿದ್ದರಾಮಯ್ಯನವರು ಬಂದ್ರಲ್ಲ, ಅದರ ವಿಡಿಯೋ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸ್ವತಃ ಡಿ ಕೆ ಸುರೇಶ್ ಬಂದು ಸ್ವಾಗತಿಸಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು. ಕಡೆಗೆ ಅವರೇ ಸ್ವತಃ ಶಾಲ್ ಹಾಕಿದ್ರು. ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಪಕ್ಕದಲ್ಲಿದ್ದರು. ಕಾರ್ ಡೋರ್ನ ಅವರು ಕೂಡ ತೆರೆದ್ರು. ಕಡೆಗೆ ಮುಖ್ಯಮಂತ್ರಿಗಳಿಗೆ ಶೇಕ್ ಹ್ಯಾಂಡ್ ಮಾಡಿಕ್ ಹೋದ್ರು. ಅವರು ಶಾಲ್ ತೆಗಿತಾ ಇದ್ರು. ಕಡೆಗೆ ಶೇಕ್ ಹ್ಯಾಂಡ್ ಆಯಿತು, ಒಳಗೆ ಸ್ವಾಗತಿಸಿದ್ರು. ಡಾಕ್ಟರ್ ರಂಗನಾಥ್ ಅವರು ಕೂಡ ಶಾಸಕರು, ಕುಣಿಗಲ್ನ ಶಾಸಕರು, ಅವರು ಬಂದು ಕಾಲಿಗೆ ಬಿದ್ದರು. ಅದಾದ ನಂತರ ಎಲ್ಲರೂ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಮನೆ ಒಳಗೆ ಪ್ರವೇಶಿಸಿದ್ರು. ಸಿದ್ದರಾಮಯ್ಯನವರು ತಮ್ಮ ಎಂದಿನ ಶೈಲಿಯಲ್ಲಿ ವಿಷಲ್ ಹೊಡ್ಕೊಂತ ಒಳಗೋದ್ರು. ಕಡೆಗೆ ಇಬ್ಬರೂ ಒಂದು ಕಪ್ಪು ಐಷಾರಾಮಿ ಕುರ್ಚಿಯಲ್ಲಿ ಕುಳಿತು ಉಭಯ ಕುಶಲೋಪರಿ ಸಾಂಪ್ರತವನ್ನ ಮಾಡಿದ್ರು. ಅಂದರೆ ಮನೆ ಬಗ್ಗೆ ಎಲ್ಲ ಮನೆಯೆಲ್ಲ ತೋರಿಸಿ ಹೇಳ್ತಾ ಇದ್ರು. ಬನ್ನಿ ಈ ಕಡೆಗೆ ಬ್ರೇಕ್ಫಾಸ್ಟ್ಗೆ ಅಲ್ಲಿ ಒಳಗೆ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯನವರು ಕೂರುವಾಗ ಡಿ ಕೆ ಸುರೇಶ್ ಅವರು ಹಿಂದೆ ಇದ್ರು. ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅವರು ಕೂಡ ಬಂದರು. ಸ್ವತಃ ಸಿದ್ದರಾಮಯ್ಯನವರು, ಸ್ವತಃ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಎದ್ದು ನಿಂತು ಟಿಶ್ಯೂನೆಲ್ಲ ತೆಗೆದುಕೊಟ್ರು ಕೈ ಒರೆಸಲಿಕ್ಕೆ. ಅದಾದ ನಂತರ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಯಿತು. ಇಬ್ಬರು ಕೂಡ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಉಭಯ ಕುಶಲೋಪರಿ ಮಾತನಾಡಿದ್ದಾರೆ, ರಾಜಕೀಯ ಮಾತಾಡಿದ್ದಾರೆ. ಅಂದರೆ ಅಧಿವೇಶನದಲ್ಲಿ ಯಾವ ರೀತಿ ಸೆಣಸಬೇಕು, ಹಾಗೆ ಅಧಿವೇಶನದಲ್ಲಿ ಯಾವ್ಯಾವ ವಿಚಾರಗಳನ್ನ ತಗೋಬೇಕು, ದೆಹಲಿಗೆ ಹೋಗಿ ಸಂಸದರ ಸಭೆಯನ್ನು ನಡೆಸಬೇಕು, ಈ ವಿಚಾರಗಳೆಲ್ಲ ಚರ್ಚೆ ಆಗಿದೆ ವಿನ ಅದು ಬಿಟ್ಟು ಅಧಿಕಾರ ಹಸ್ತಾಂತರದ ಬಗ್ಗೆ, ನೀವು ನನಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಚಾರಗಳು ಯಾವುದೂ ಪ್ರಸ್ತಾಪ ಆಗಿಲ್ಲ. ಕೇವಲ ಅಧಿವೇಶನ, ವಿರೋಧ ಪಕ್ಷಗಳನ್ನ ಎದುರಿಸೋದು, ದೆಹಲಿಗೆ ಹೋಗಿ ಸಂಸದರ ಸಭೆ ನಡೆಸೋದು, ಈ ವಿಚಾರಗಳು ಮಾತ್ರ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಇನ್ಸೈಡ್ ಡೀಟೇಲ್. ನಿಮ್ಮ ಪ್ರಕಾರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮೇಲಿಂದ ಮೇಲೆ, ಮೊದಲು ಸಿದ್ದರಾಮಯ್ಯನವರ ಮನೆಯಲ್ಲಿ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ, ಇದರಿಂದ ಅವರಿಬ್ಬರ ನಡುವಿನ ವೈಮನಸ್ಸು ಆಂತರಿಕವಾಗಿ ಏನಿದೆಯಲ್ಲ, ಕುರ್ಚಿ ಕಿತ್ತಾಟ, ಅದು ಬ್ರೇಕ್ ಆಗುತ್ತಾ ಅಥವಾ ಕೇವಲ ಇದು ತಿಂಡಿ ತಿನ್ನೋದಕ್ಕೆ ಮಾತ್ರ ಸೀಮಿತವಾಗಿ ಉಳಿಯುತ್ತೆ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.